ಪಾದಗಳಿಗೆ ಕೂಡ ಹಣೆ ಹೆಚ್ಚಿ ನಮಶಿ ಈ ಸತ್ಸಂಗದಲ್ಲಿ ಪ್ರವೇಶವಾಗೋಣ ಆತ್ಮೇಲೆ ಎಲ್ಲರಿಗೂ ಶರಣಾರ್ಥಿಗಳು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಗುರುವಿನ ಪಾದಕ್ಕೆಲ್ಲ ಪಾದಕ್ಕೂ ಶರಣಾರ್ಥಿಪ್ಪ. ಓಂ ನಮಃ ಶಿವಾಯ. ಇಲ್ಲಿ ಪರಮಾನುಭೂತಿ ಎಂಬ ಗ್ರಂಥವನ್ನ ನಿಜಗುಣರಿಂದ ವಿರಚಿತವಾದ ಇದನ್ನು ಕನ್ನಡದಲ್ಲಿ ಸರಳವಾಗಿ ಟೀಕೆಯನ್ನು ಬರೆದ ಆರೂಢ ಜ್ಯೋತಿ ಶಿವಪುತ್ರಾಚಾರ್ಯ ಪಾದಗಳಿಗೂ ಕೂಡ ಇಲ್ಲಿ ನಮಸ್ಕರಿಸಿ ಇಲ್ಲಿ ಪರಮಾನುಭೂತಿಯನ್ನ ನಾವು ಕೇಳ್ಕೋತ ಹೊಂಟೇವೆ. ಪರಮಾನುಭೂತಿ ಏನ್ ಹೇಳ್ತದ, ಅದರ ಉದ್ದೇಶ ಏನದಪ್ಪ ಅಂದ್ರ, ನೀನು ಬ್ರಹ್ಮ ಸ್ವರೂಪನಿದಿ, ನಿನಗ ಮರು ಆಗ್ಯದ. ಆ ಮರುವನ್ನ ಅಜ್ಞಾನದಿಂದ ನಿನಗ ಮರುವಾಗಿ ನಿನ್ನ ಸ್ವರೂಪ ಯಥಾರ್ಥವನ್ನ ಮರೆತು ಈ ದೇಹಾದಿ ವ್ಯವಹಾರಗಳ ಪ್ರಪಂಚ ಕಲ್ಪಿತ ಪುರುಷನ ವ್ಯವಹಾರ ನಮಗ ಸತ್ಯ ಅಂತೇಳಿ ತೋರಿದ ಸಂಬಂಧ ನಮ್ಗೆ ಇಲ್ಲಿ ತನ ಏನ್ ಹೇಳಿದಾರೆ ಅಂದ್ರ, ಪಂಚಮಹಾಭೂತಗಳಿಂದ ಆದಂತ ಈ ದೇಹಾದಿ ವ್ಯವಹಾರಗಳು ನೀನಲ್ಲ, ಪಂಚ ಪ್ರಾಣಗಳಾದಿ ವ್ಯವಹಾರಗಳನ್ನ ಹಿಡ್ಕೊಂಡು ಅಂತಃಕರಣಗಳ ಹಿಡ್ಕೊಂಡು ಅವು ಕೂಡ ಇವು ನೀನಲ್ಲ ಅನ್ಕೋತ ನಮಗ ಎಲ್ಲವನ್ನು ತಿಳಿಸ್ಕೋತ ನಾವು ಮೊದಲೇನೇನಾಗಿದ್ದೇವೆ, ದೇಹ ನಾನಂತ ಒಪ್ಕೊಂಡಿದ್ದೇವೆ, ಪಂಚಮೂತ ಮಹಾಭೂತಗಳ ದೇವೇ ನಾನಂತ ತಿಳ್ಕೊಂಡಿದ್ದೇವೆ. ಮುಂದೆ ಇಲ್ಲ, ಅದಕ್ಕಿಂತ ಮುಂದೋಗಿ ಇಲ್ಲ, ನಾನು ವೈಖಾರಿಕ ಅಹಂಕಾರದಿಂದ ಇವೆಲ್ಲವೂ ಅಂತಃಕರಣಗಳಿಂದ ವ್ಯವಹಾರ ಮಾಡ್ತದ, ಈ ಇಂದ್ರಿಯಗಳು ನಾನು ಅಂತ ತಿಳ್ಕೊಂಡಿವಿ. ಅವು ಕೂಡ ನಮ್ಗೆ ತಿಳಿದು ಬಂದೈತಿ ಎಲ್ಲರಿಗೂ, ಅಲ್ಲ ಅನ್ಕೋತ ಬಂದಿವಿ. ಈಗ ಮುಂದ ಮೂರು ಅವಸ್ಥೆಗಳಾಗ್ಲಿ, ಮೂರು ಈ ಏನ ತೋರ್ತವಲ್ಲ, ಮೂರು ತನುವಿನಿಂದ ಕೊಡುವ ಕಾರ್ಯಗಳು ಕೂಡ ಇವೆಲ್ಲವೂ ನೀನಲ್ಲ, ಇವೆಲ್ಲವೂ ಕೂಡ ದೃಶ್ಯದವು. ಆತ್ಮ ಮಾತ್ರ ದೃಷ್ಟ ಅದ ನಾನು ಅಂತದನ್ನ ನಮ್ಗೆಲ್ಲರಿಗೂ ಇಲ್ಲಿ ತನ ಪರ್ಫೆಕ್ಟ್ ಮಾಡ್ಕೋತ ಬಂದಾರ. ಇಲ್ಲಿ ನಮ್ಗೆ ಇಲ್ಲಿ ಸಂಶಯ ಬಂದದಪ್ಪ ಅಂದ್ರ, ನಮ್ಗೆ ಏನ ಇಲ್ಲಿ ಪ್ರಶ್ನೆ ಮಾಡ್ಯಾನ ಅಂದ್ರೆ, ಇಲ್ಲಿ ಪರಮಾನುಭೂತಿ ಒಳಗ ಮೈತ್ರಿ ಮುಗಿದ ನಿನ್ನೆ ಮೊದಲ 2ನೇ ಸಂಧಿ ಒಳಗ 12ನೇ ಸೂತ್ರವನ್ನು ಇವತ್ತು ನಾವೆಲ್ಲರೂ ಚರ್ಚೆ ಮಾಡಕತ್ತೇವೆ. ಅಲ್ಲಿ ಏನ್ ಹೇಳ್ಕೊತ ಬಂದ್ರಂದ್ರ, ದೃಕ್ಕ ದೃಶ್ಯ ಇವು ಎರಡೂ ಕೂಡ ಮತ್ತೆ ಏನೊಂದು ನಿಮಿತ್ತ ಇಲ್ಲದ ಹೆಂಗ್ ತೋರ್ತಾವು, ಇದೊಂದು ಏನ್ರಿ ನಿಮಿತ್ತ ಬೇಕಲ್ಲ ಅಂತೇಳಿ ಅಲ್ಲಿ ಪ್ರಶ್ನೆ ಐತಲ್ಲಿ. ಇವ್ ಜಗತ್ತೇ ನಮ್ಗ ತೋರ್ಬೇಕಾದ್ರ, ಇದು ಜಗತ್ತೇ ಆಗಬೇಕಾದ್ರ ಇದಕ್ಕೊಂದು ಏನ್ರಿ ನಿಮಿತ್ತ ಇರ್ಬೇಕಲ್ಲ. ಇಂತ ನಿಮಿತ್ತ ಇರ್ಬೇಕಂತೇಳಿ ಏನಂತಾರ ಇಲ್ಲಿ, ಒಂದು ನೈಯಾಯಿಕರು ಅಂತ ಒಂದು ಮತವಾದಿಗಳಲ್ಲಿ ಪ್ರಶ್ನೆ ಮಾಡ್ತಾನವ. ಅಲ್ಲಿ ಪ್ರಶ್ನೆ ಏನಂದ್ರ, ಇಲ್ಲ ಇದು 3 ಕಾರಣದಿಂದ ಈ ಜಗತ್ತು ಉತ್ಪತ್ತಿ ಆಗದ, ಇಲ್ಲಿ ದೇವರೇ ಇಲ್ಲ, ಬ್ರಹ್ಮನೇ ಇಲ್ಲ, ಆತ್ಮನೇ ಇಲ್ಲ ಅನ್ನುವಂಥದ್ದು ಅವ್ರದೇನು ಅವ್ರ ಸಿದ್ಧಾಂತ. ಅನೇಕ ಸತ್ ನಮ್ಮ ಸುತ್ತಮುತ್ತ ಲೌಕಿಕರೊಳಗದಾರ, ಒಬ್ರು ದೇಹವೇ ಸತ್ಯ ಅಂತ ತಿಳ್ಕೊಂಡು ಏನ್ ಮಾಡ್ತಾರ, ಅದ್ರಿಂದ ಏನೇನೋ ಅದ್ರಲಿಂದಾನೇ ಸತ್ಯ ಅಂತೇಳಿ ಇದೇ ಉಣ್ಣುದು ತಿನ್ನುದು, ಮುಂದ ಸತ್ತೋದ್ರ ಇದೇ ಮೋಕ್ಷ ಅಂತೇಳಿ ಏನ್ ತಿಳ್ಕೊಂಡಿರ್ತಾರಲ್ಲ ಮತವಾದಿಗಳು, ಅವ್ರನ್ನ ಅಲ್ಲಗಳ್ಕೋತ ಇಲ್ತಾನ ನಮ್ಗೆ ಏನಂತಾರ 7-8 ಮಂದಿ ಮತವಾದಿಗಳು ಇಲ್ಲಿ ಪ್ರಶ್ನೆ ಮಾಡ್ಕೋತ ಬಂದಾರ. ಅವ್ರು ಎಲ್ಲರಿಗೂ ಕೂಡ ಅವ್ರು ಏನ್ ಹೇಳ್ಕೊತ ಬಂದಾರ, ಅಲ್ಲಗಳ್ಕೋತ ಈಗ ಏನ್ ಹೇಳವ್ರ ಅದಾರಂದ್ರ, ನೀನು ಆತ್ಮನೇ ಸ್ವರೂಪನೇ ನೀನದಿ, ಇಲ್ಲಿ ಇದು ದೃಶ್ಯ ಏನು ತೋರ್ಯದಲ್ಲ, ಇವು ಎರಡೂ ಕೂಡ ಮಿಥ್ಯದ ಅಂತಂದಾಗ, ಇಲ್ಲ ಒಂದು ನಿಮಿತ್ತ ಕಾರಣ ಐತಲ್ಲ ಅಂತಲ್ಲಿ ಪ್ರಶ್ನೆ ಮಾಡ್ತಾನ. ಹೆಂಗ ಒಂದು ಘಟ ಉತ್ಪನ್ನ ಆಗ್ಬೇಕಾದ್ರ ಹೆಂಗ 3 ಕಾರಣ ಅದಾವು, ಹಂಗ ಇದನ್ನು ಕೂಡ ಆಗಬೇಕಾದ್ರ, ನೀ ಆತ್ಮ ಆಗ್ಬೇಕಾದ್ರ ಒಂದ್ ಏನಾರ ಕಾರಣ ಇರ್ಬೇಕು ಅಂತೇಳಿ ಅವನ ಪ್ರಶ್ನೆ. ಇದಕ್ಕೆ ಯಾವ ನಿಮಿತ್ತ ಇಲ್ಲದೆ ಪರಮಾತ್ಮ ಹೆಂಗನ ನಾನು ಹೆಂಗದೀನಿ ಅಂದ್ರ ಏನು ನಿಮಿತ್ತ ಇಲ್ಲದೆ ಅಂದು ದೃಷ್ಟಾಂತ ಕೊಟ್ಟವ್ರು ಹೇಳ್ತಾರ. ಸ್ವಪ್ನದೊಳಗೆ ಏನು ನಿಮಿತ್ತ ಇಲ್ಲದೆ ಹೆಂಗ ಕನಸು ಬೀಳ್ತದ, ಹಂಗಲ್ಲಿ ಏನ್ರ ಆ ಕನಸನ್ನ ವಿಚಾರ ಮಾಡಿದ್ರೆ ಐತೇನೋ ಅಂದ್ರೆ ಇಲ್ಲವೇ ಇಲ್ಲ. ಅದು ತೋರ್ಯದಲ್ಲ ಅಂತಂದ್ರೆ ಎಲ್ಲಿ ತೋರ್ಯದಪ್ಪ ಅಂದ್ರ, ಸ್ವಪ್ನ ಅವಸ್ಥೆ ಒಳಗ ನನಗ ಭ್ರಾಂತಿ ಒಳಗೆ ತೋರ್ಯದ, ಅದು ದೃಶ್ಯ ಆಗಿ ತೋರ್ಯದ, ನಾನು ಅಲ್ಲಿ ಸಾಕ್ಷಿಯಾಗಿ ಇರ್ತೀನಿ ಅಂತನ್ನುವಂಥದ್ದು ನಮ್ಗೆ ಇಲ್ತಾನ ಸ್ಪಷ್ಟತೆ ಆಗ್ಯದ. ಈ ಸಾಕ್ಷಿನೂ ಕೂಡ ದೃಶ್ಯನೂ ಕೂಡ ಮಿಥ್ಯ ಅಂತ ಇವ್ರು ಹೇಳೋರದಾರ. ಅಂದ್ರೆ ಇಲ್ಲಿ ಏನೋ ಒಂದು ನಿಮಿತ್ತ ಅದ ಅಂತ ಏನು ಹೇಳ್ತಿರಲ್ಲ, ಆ ನಿಮಿತ್ತ ಏನೂ ಇಲ್ಲದೆ ನಿನ್ನ ಸ್ವರೂಪ ಯಾವ ನಿಮಿತ್ತ ಇಲ್ಲದೆ ಅದು ಏನಾಗ್ಯದ, ನೀ ನದಿ ಅನ್ನುವಂತ ನಿನ್ನೊಳಗೆ ಇವು ಎಲ್ಲವೂ ಸ್ವಪ್ನ, ಇವು ಏನೇ ತೋರಿದ್ರು ಕೂಡ ಇವು ದೃಶ್ಯ ನಿನ್ನೊಳಗೆ ತೋರ್ಯಾವು. ಈ ಸಾಕ್ಷಿನು ದೃಕ್ಕನು ಕೂಡ ನಿನ್ನೊಳಗೆ ತೋರ್ಯಾವು, ನಿನ್ನೊಳಗೆ ಏನು ಇಲ್ಲ ಅನ್ನುವಂಥದ್ದನ್ನ ಜಜ್ಮೆಂಟ್ ಮಾಡ್ತಾರ ಅವ್ರು. ಇವತ್ತ ಎಲ್ಲಿಗೆ ಹೋಗ್ತಾರ ಅಂದ್ರೆ, ಇವು 3 ನಿಮಿತ್ತ ಇಲ್ಲದೆ ನೀನ್ ಏನಾಗ್ತಪ್ಪ ಅಂದ್ರೆ ಬೆಳಗುವಂತ ಸ್ವರೂಪದೇ ನಿನ್ನೊಳಗೆ ಇವು ತೋರ್ತಾವು. ಇವು 3 ವ್ಯವಹಾರಗಳು ಕೂಡ ಏನ ನಿನ್ನ ಆತ್ಮನಿಗೆ ಏನು ಇಲ್ಲ. ಒಂದ್ ವೇಳೆ ನಿನ್ನೊಳಗಿದ್ರ ಅವಂಗಲ್ಲಿ ಏನ್ರ ಇಂದ್ರಿಯಗಳಿರ್ಬೇಕಾಗಿತ್ತು, ಮತ್ತಿಂತದ್ ಒಂದು ಅನ್ಯ ಬ್ರಹ್ಮನ್ ಬಿಟ್ಟು ಇನ್ನೊಂದ್ ಏನಾರ ಜಗತ್ನಾಗ ಇತ್ತು ಅಂದ್ರ ಅದಕ್ಕೊಂದು ಇಂದ್ರಿಯಗಳೂ ಇಲ್ಲ, ಯಾವ ನಿಮಿತ್ತ
ನಿಮಿತ್ತನೂ ಇಲ್ಲ, ಇದು ಇಲ್ಲವೇ ಇಲ್ಲ. ಹೆಂಗಿಲ್ಲ, ಸ್ವಪ್ನದೊಳಗೆ ನಾವ್ ಏನೇ ಕನಸು ಕಂಡ್ರು ಕೂಡ ಸ್ವಪ್ನ ಹೆಂಗ ಇಲ್ಲವೇ ಇಲ್ಲ, ಸುಳ್ಳೇನೇ ಅದ. ಈ ಜಗತ್ತನು ಕೂಡ ಸುಳ್ಳೇ ಅದ ಅಂತೇಳಿ ನೀನೊಬ್ನೇ ಬ್ರಹ್ಮ ಸ್ವರೂಪ, ನೀನೊಬ್ನೇ ಆತ್ಮ ಸ್ವರೂಪನದಿ ಅನ್ನುವಂಥದ್ದನ್ನ ಜಜ್ಮೆಂಟ್ ಕೊಡ್ತಾರೆ ಇವತ್ತ. ಇದು ಎಲ್ಲವೂ ತೋರುದು ಏನ್ ಜಗತ್ತೇ ಏನೈತಿಲ್ಲ, ಇದು ದೃಶ್ಯ ಅದ, ಇದು ಸುಳ್ಳೇ ಅದ. ಹೆಂಗ ಸುಳ್ಳದ? ಸ್ವಪ್ನದಾನ ಏನೇನ ಪದಾರ್ಥ ತಗೊಂಡು ಕಾರ್ಯ ಮಾಡಿದ್ರು ಕೂಡ, ವ್ಯವಹಾರ ಮಾಡಿದ್ರು ಕೂಡ ನಿನಗೆ ಎಚ್ಚರ ಆದಗಳಲ್ಲಿ ಏನೂ ಇಲ್ಲದೆ ಹೆಂಗ ನೀ ಸಾಮಗ್ರಿಗಳನ್ನ ತಯಾರು ಮಾಡ್ಕೊಂಡು ಅಲ್ಲಿ ಭೋಗ ಮಾಡ್ದಿ, ಹಂಗೆ ನಿನಗೆ ಎಚ್ಚರ ಬಂದಿಲ್ಲ, ಹೆಂಗ ಸುಳ್ಳಾಯ್ತು? ಹಂಗ ನಿನಗೆ ಆತ್ಮ ಜ್ಞಾನ ಆಯ್ತು ಅಂದ್ರೆ ಇದು ಎಲ್ಲಾ ತೋರುವ ಜಗತ್ತೇ ಏನು ತೋರ್ತಲ್ಲ, ನಾಮರೂಪಾತ್ಮಕ ಜಗತ್ತೇ ಇದು ಸುಳ್ಳದ ಅನ್ನುವಂಥದ್ದು ಹೇಳುವುದೇ ಇವತ್ತಿನ ಜಜ್ಮೆಂಟ್. ಒಂದಿಷ್ಟು ನಮ್ಮ ಅನುಭವಕ್ಕೆ ಬರ್ಲಿ ಅಂತೇಳಿ ಪರ್ಯಾಯ ಹೇಳ್ಕೋತ ಹೋಗ್ತಾರ. ಇದನ್ನ ನಾವು ನೋಡ್ಕೊತ ಹೋಗಮ್ಮ. ನಾ ಹೇಳಿದ್ದನ್ನೇ ಈಗ ಹೆಂಗ ಕನಸಿನೊಳಗೆ ಹೆಂಗ ಸುಳ್ಳದಾವು, ಹಿಂಗ ದೃಶ್ಯನೂ ಕೂಡ ಸುಳ್ಳದಾವು ಅನ್ನುವಂಥದ್ದನ್ನ ಪಲ್ಲವಿ ಒಳಗೆ ಹೇಳ್ಕೊತ ಹೊಂಟಾರ. ಕನಸು ತಾನಿದಿರೆಂದು ಖುಷಿ ತೋರಿದಂತೆ ನೋಡು ನಿಮಿತ್ತವಾಯ್ತು ವಿಶ್ವಭ್ರಾಂತಿ. ಇದು ಏನಾಯ್ತು? ಏನೋ ಒಂದು ಕಾರಣ ಇಲ್ಲದೆ ಈ ಸ್ವಪ್ನ ಹೆಂಗ ಏನೋ ಒಂದು ಕಾರಣ ಇಲ್ಲದೆ ನಮ್ಗ ತೋರ್ಯದ, ಇದು ಎಚ್ಚರ ಆದ ಹೆಂಗ ಸುಳ್ಳಾದಂತೆ ಈ ವಿಶ್ವಭ್ರಾಂತಿನೂ ಕೂಡ, ಈ ಜಗತ್ತು ಏನೈತಲ್ಲ ಇದು ಕೂಡ ಭ್ರಮದೊಳಗೆ ತೋರ್ತದ. ಅದು ಏನು ನಿಮಿತ್ತ ಇಲ್ಲದೆ ತೋರ್ತದ. ಅದು ಜ್ಞಾನ ಆಯ್ತು ಅಂದ್ರು ಸುಳ್ಳಾಗ್ತದ, ಇದು ಹುಷಿ ಅದ ಅನ್ನುವಂಥದ್ದನ್ನ ಇದು ಪಲ್ಲವಿ ಹಿಡ್ಕೊಂಡು ಇದ್ರ ಮ್ಯಾಗೆ ಅವ್ರ 4 ನುಡಿಗಳನ್ನ ಚರ್ಚೆ ಮಾಡ್ಕೊತ ಹೋಗ್ತಾರ. ಹೆಂಗಪ್ಪ ಅಂದ್ರೆ ತಾತ್ಪರ್ಯ ಏನ್ ಹೇಳ್ತಾರ? ತನ್ನಲ್ಲಿ ಸ್ವಪ್ನ ಅಕಸ್ಮಿತ ದೃಷ್ಟಾರೂಪದಿಂದ ಹೇಗೆ ತೋರುವುದು, ಹಾಗೆ ಈ ಜಗತ್ ಭ್ರಾಂತಿ ಆದರೂ ನಿಮಿತ್ತ ಇಲ್ಲದೆ ತೋರ್ಯದ. ಇದಕ್ಕ ಏನೋ ಒಂದು ಸ್ವಪ್ನದೊಳಗೆ ನಮ್ಗೆ ಏನ್ರ ನಿಮಿತ್ತ ಇಡುವನ್ ಕನಸು ಬಿದ್ದನು ಅಂದ್ರ ಏನು ನಿಮಿತ್ತ ಇಲ್ಲದೆ ಬಿದ್ದದ. ಇದು ಒಂದು ನಮ್ಗೆ ಸ್ಪಷ್ಟತೆ ಇದ್ರೆ ಸಾಕು. ಆದ್ರ ಆ ಸ್ವಪ್ನದೊಳಗ ಏನ್ರ ಸಾಮಗ್ರಿಗಳು ಸಾಮಾನು ಏನ್ರ ತಗೊಂಡು ನೀ ಮಾಡಿ ಏನೋ ನಿನಗೆ ಎಚ್ಚರದ ಏನ್ರ ಸಾಮಗ್ರಿ ಇದಾವನು ಅಂದ್ರೆ ಏನೂ ಇಲ್ಲ. ಹಂಗ ಇಲ್ಲಿ ಆತ್ಮ ಏನದನ, ಅವಾಗ ಅವಯಗಳಿಲ್ಲ, ಅವ ನಿರವಯ ಅದಾನ, ಅವ ನಿರೂಪಮ ಅದಾನ, ಅವ ಏನು ಇಲ್ಲದಂತೆ. ಇವು ಯಾವ ಕಾರ್ಯ ಘಟಿಸ್ತಾವ ಅಂದ್ರೆ ಏನೂ ಘಟಿಸುದಿಲ್ಲ. ಇಲ್ಲಿ ನಮಗೊಂದು ಏನ್ರ ಕಾರ್ಯ ಮಾಡ್ಬೇಕಾದ್ರ ನಮ್ಗೆ ಇಂದ್ರಿಯಗಳು ಬೇಕು, ಇಲ್ಲಿ ಒಂದು ವ್ಯವಹಾರ ಬೇಕು, ಒಂದು ಕಾರಣ ಬೇಕು, ಒಂದು ನಿಮಿತ್ತ ಇಟ್ಕೊಂಡು ನಾವ್ ಇಲ್ಲಿ ವ್ಯವಹಾರ ಮಾಡ್ತೇವೆ. ಹಂಗ ಆತ್ಮನಲ್ಲಿ ನಿನ್ನಲ್ಲಿ ಏನ್ರದಾವ ಅಂದ್ರೆ ಯಾವ ನಿಮಿತ್ತ ಇಲ್ಲದೆ ಅದಾವು. ನಿನಗೇನಾಗ್ಯದ ಅಂದ್ರ ಭ್ರಾಂತಿ ಒಳಗ ಜಗತ್ಯ ಸತ್ಯ ಅಂತ ತೋರ್ಯದ. ಹಿಂಗ ವಿಚಾರ ಮಾಡಿದ್ರ ಸ್ವಪ್ನ ಹೆಂಗ ಸುಳ್ಳದ, ಹಂಗ ಜಗತ್ತೇನೂ ಕೂಡ ಸುಳ್ಳದ ಅನ್ನುವಂಥದ್ದನ್ನ ನಮಗೆ ಸ್ಪಷ್ಟ ಮಾಡ್ಕೋತ ಹೋಗ್ತಾರ. ಹೆಂಗಪ್ಪ ಅಂದ್ರ ಮತ್ತೊಂದ್ 2-3 ದೃಷ್ಟಾಂತ ಮುಖಾಂತರ ಅವರೇ ನಿಜಗೊಂಡ್ರ ನಮ್ಗೆ ಸ್ಪಷ್ಟ ಹೇಳ್ಕೊತ ಹೋಗ್ತಾರ. ಏನು ಕನಸು ಸ್ವಪ್ನವು ಕನಸು ಆ ದೃಷ್ಟಾನು ನೋಡವನು, ಕನಸನ್ನ ನೋಡವನು ಅನಿಮಿತ್ತನೆ, ಏನೊಂದು ನಿಮಿತ್ತ ಇಲ್ಲದಿದ್ದರೂ ಅದು ಕನಸ ನಮ್ಗೆ ಏನ್ ನಿಮಿತ್ತ ಏನಿಲ್ಲ, ಏನೊಂದು ನಿಮಿತ್ತ ಇಲ್ಲದೆ ನಾನು ಅಲ್ಲಿ ಕನಸು ಕಾಣ್ತೇನೆ, ಅಲ್ಲಿ ಕರೆನೇ ಆಗಿರ್ತದ. ಅದನ್ನ ಕನಸು ಹೇಳ್ಬೇಕಾದ್ರ ನಾನು ಅಲ್ಲಿ ಏನದೀನಿ, ಸಾಕ್ಷಿ ಅದೀನಿ. ಯಾರು? ನಾನು ಆತ್ಮ ಅನ್ನೋದೇನೋ ಸಾಕ್ಷಿ ಅಂತ ಹೇಳ್ಕೊತ ಬಂದಿವಲ್ಲ, ನಾನು ಸಾಕ್ಷಿ ಒಳಗ ಕನಸನ್ನು ನಾನು ಅರಿತೀನಿ. ಆದ್ರ ಇಲ್ಲಿ ಏನು ನಿಮಿತ್ತನೇ ಇಲ್ಲದೆ ತೋರಿದ್ರಿಂದ ಇಲ್ಲಿ ತೋರ್ಯದ. ಇಲ್ಲಿ ಹೆಂಗ್ ತೋರ್ಯದ? ಏನು ನಿಮಿತ್ತ ಇಲ್ಲದೆ ಹೆಂಗ್ ಕನಸು ತೋರ್ಯದ. ಇಲ್ಲಿ ವಧು ಜನ ಮುಖ್ಯ ಮುನಿಗಳಲ್ಲಿ ಶ್ರೇಷ್ಠರಲ್ಲಿ ಶ್ರೇಷ್ಠಳಾದವಳೆ ಮೈತ್ರಿ ಕೇಳು ಆಲಿಸು. ಮುಖ್ಯ ಆತ್ಮನೊಳ ಕಲ್ಪಿತನುವೇ ಜಗತ್ತು ಮುದಿಸಿತು. ಅಂದ್ರೆ ಏನು? ಆತ್ಮನೊಳಗ ಇವು ಏನದಾವಲ್ಲ ಈ ಜಗತ್ತೇ ತೋರ್ಯದ. ಆದ್ರೆ ಜಗತ್ತಿ ವಿಚಾರ ಮಾಡಿದ್ರ ಕಲ್ಪಿತನಲ್ಲಿ ತೋರ್ಯದ, ಜಗತ್ತಿ ವಿಚಾರ ಮಾಡಿದ್ರೆ ಇಲ್ಲವೇ ಇಲ್ಲ ಅನ್ನುವಂಥದ್ದನ್ನ ಸ್ವಪ್ನ ದೃಷ್ಟಾಂತದಿಂದ ನಮ್ಗೆ ಸ್ಪಷ್ಟ ಹೇಳ್ಕೊತ ಈ ಜಗತ್ತೇ ಸುಳ್ಳೇ ಅದ. ಮತ್ತೆ ಇದು ಎಲ್ಲಿ ತೋರ್ಯದ ಅಂದ್ರೆ ಕಲ್ಪಿತನಲ್ಲಿ ತೋರ್ಯದ. ಕಲ್ಪಿತ ಅಂದ್ರೆ ನಮ್ಗೆ ಇನ್ನೊಮ್ಮೆ ಸ್ಪಷ್ಟ ಇರ್ಬೇಕು. ಅಧಿಷ್ಠಾನ ಬ್ರಹ್ಮನಿಂದ ಏನು ಇದು ಈ ವ್ಯವಹಾರಕ್ಕ ಏನ ತೋರ್ಯದಲ್ಲ, ಆ ಅಧಿಷ್ಠಾನದೊಳಗೆ ಮಾತ್ರ ಏನು ಅಲ್ಲಿ ಏನು ಇಲ್ಲವೇ ಇಲ್ಲ. ಸ್ಫಟಕ ಮಣಿ ಒಳಗೆ ಏನು ಇಲ್ಲವೇ ಇಲ್ಲ. ಇಲ್ಲಿ ವ್ಯವಹಾರಕ್ಕಾಗಿ ನಿಮಿತ್ತ ಉಪದಾನ ಕಾರಣ ಏನಾಗ್ಯದಲ್ಲ, ಈ ಸಂಸಾರಕ್ಕ ಉಪದಾನ ಕಾರಣದಿಂದ ಆಗ್ಯದ. ಆ ಜ್ಞಾನ ಆಯ್ತು ಅಂದ್ರ ಆ ಕಾರಣ ಸುಳ್ಳಾಗ್ತದ. ಹಂಗಿಲ್ಲಿ ಒಂದು ಆಗ್ಯದಪ್ಪ ಅಂದ್ರೆ ಎಲ್ಲಿ ಆಗ್ಯದಪ್ಪ ಅಂದ್ರ ನಮಗ ಅಜ್ಞಾನದಾಗ ಭ್ರಾಂತಿಯೊಳಗ ಜಗತ್ತೇ ತೋರಕತ್ತದ. ಯಾವಾಗ ಸ್ವಲ್ಪ ವಿಚಾರಕ್ಕೆ ಹೋದಾಗ ಅದು ಏನಾಗ್ತದ, ಸುಳ್ಳೇ ಅದ ಅನ್ನುವಂಥದ್ದನ್ನ ದೃಷ್ಟಾಂತ ಸ್ವಪ್ನ ದೃಷ್ಟಾಂತ ಮುಖಾಂತರ ನಮ್ಮ ಅನುಭವಕ್ಕೆ ಬರ್ತದ. ಅದರಂತಿಲ್ಲಿ ಮೈತ್ರಿ ಕೇಳು.
ಏನು ಎಲ್ಲಿ ಏನ್ ಹೇಳಿದ್ರಂದ್ರ ಮುನಿಗಳಲ್ಲಿ ಶ್ರೇಷ್ಠಳಾದ ಸತಿಯಳೆ ಮೈತ್ರಿ ಕೇಳ ಆಲಿಸು ಕಲ್ಪಿತ ದೃಷ್ಟಾನು ಜಗತ್ತ ಮೊದಲ 3 ವಿಧದಿಂದ ಜಗತ್ತೇನಾಗ್ಯದ ಉದಿಸದ ತೋರ್ತದ 3 ವಿಧದಿಂದ ಜಗತ್ತು ತೋರ್ತದ ಅನ್ನುವಂಥದ್ದನ್ನ ಹೇಳ್ತಾರ. ಹೆಂಗ್ ತೋರ್ತದ ಅನ್ನೋದು ಇಲ್ಲಿ ಮತ್ತ ಮುಂದಿನ ನುಡಿ ಒಳಗೆ ಹೇಳ್ತಾರ. ಇಲ್ಲಿನ ಸ್ವಲ್ಪ ಟೀಕಾ ಹೌದು. ಸುಖವಾಗಿ ನಿದ್ದೆಗಿದ್ದ ಪುರುಷನಲ್ಲಿ ಏನೊಂದು ನಿಮಿತ್ತವಿಲ್ಲದೆ ಅಕಸ್ಮಿತ ಸ್ವಪ್ನ ಮತ್ತು ಸ್ವಪ್ನವನ್ನು ನೋಡುವ ದುಷ್ಟಳು ಎರಡು ತೋರಿದಂತೆ. ಇಲ್ಲಿ ನಮ್ಗೆ ಸ್ವಪ್ನನು ತೋರಿದ, ಸ್ವಪ್ನ ದೃಶ್ಯ ನೋಡವನು, ಇವು ಎರಡೂ ಕೂಡ ನನಗೆ ಇಲ್ಲಿ ಅನುಭವಕ್ಕೆ ಬಂದದ. ದುಷ್ಟಗಳ ಎರಡೂ ತೋರಿದಂತೆ ಸಚ್ಚಿತ್ತ ಆನಂದ ರೂಪನಾದ ತನ್ನಲ್ಲಿ ಈ ದೃಶ್ಯವಾದ ಜಗತ್ತು ದೃಷ್ಟಾರೂಪ ಕಲ್ಪಿತ ಪುರುಷನು ಇವೆರಡೂ ತೋರುತ್ತವೆಂಬ ತೋರುತ್ತವೆಂಬ ಭಾವವು. ಅಂದ್ರೆ ಇಲ್ಲಿ ಏನ್ ಹೇಳ್ದಾಯ್ತು, ಕಲ್ಪಿತ ಪುರುಷನಲ್ಲಿ ಇವೆರಡೂ ತೋರ್ಯಾವು. ದೃಶ್ಯ ಎರಡೂ ಕೂಡ ಇಲ್ಲಿ ತೋರಿದ್ರು ಕೂಡ ಅವು ಎಲ್ಲಿ ತೋರ್ಯಾವಪ್ಪ ಅಂದ್ರ ಕಲ್ಪಿತನಲ್ಲಿ ತೋರ್ಯಾವು, ನಿನ್ನ ಆತ್ಮನೊಳಗೆ ಏನೂ ಇಲ್ಲ ಅನ್ನುವಂಥದ್ದನ್ನ ಇದನ್ನು ಕೂಡ ದೃಷ್ಟಾಂತ ಮುಖಾಂತರ ಸ್ಪಷ್ಟ ಮಾಡ್ತಾರ. ಮುಂದೆ ಏನ್ ಹೇಳ್ತಾರ ಅಂದ್ರ, ಈ ಪ್ರತಿಯೊಂದು ಕಾರ್ಯಕ್ಕೆ 3 ಕಾರಣಗಳು ಬೇಕೆಂದು ನ್ಯಾಯಿಕರಲ್ಲಿ ಹೇಳೋರು. ಅಂದ್ರೆ ಇಲ್ಲಿ 3 ಕಾರಣ ಆಗ್ಬೇಕಾದ್ರ ಈ 3 ಕಾರಣ ಬೇಕು. ಒಂದು ಕಾರ್ಯ ಆಗ್ಬೇಕಾದ್ರೆ ಹಿಂದ್ ಕಾರಣ ಇರ್ಬೇಕಲ್ಲ, ಆ ಕಾರಣ ಆಗ್ಬೇಕಾದ್ರೆ ಹೆಂಗಾಗ್ತದ 3 ಕಾರ್ಯದಿಂದ ಆಗ್ತದ ಅನ್ನುವಂಥದ್ದನ್ನ ಅವ್ರು ಹೇಳ್ತಾರೆ. ಪ್ರತಿಯೊಂದು ಕಾರ್ಯಕ್ಕೆ 3 ಕಾರಣಗಳು ಬೇಕೆಂದು ನ್ಯಾಯಿಕರು ಹೇಳುವರು. ಆದರೆ ಜಗದ್ರೂಪ ಕಾರ್ಯಕ್ಕೆ ಒಂದು ಕಾರಣವಿಲ್ಲದಿದ್ದರೂ, ಇಲ್ಲಿ ಯಾವ ಕಾರಣ ಇಲ್ಲದೆ ನಮ್ಗೆ ಹೆಂಗ್ ಸ್ವಪ್ನದಂಗ ತೋರ್ಯದ ಭ್ರಮದೊಳಗ ಈ ಮಿಥ್ಯವಾದ ಪ್ರಪಂಚ ತೋರ್ಯದ ಜಗತ್ತು ತೋರ್ತದ, ವಿಚಾರ ಮಾಡಿದ್ರೆ ಅದು ಇಲ್ಲವೇ ಇಲ್ಲ ಅನ್ನುವಂಥದ್ದನ್ನ ಈ ನುಡಿ ಒಳಗೆ ದೃಷ್ಟಾಂತ ಮುಖಾಂತರ ಒಂದೇ ನುಡಿ ಹೇಳ್ಕೊತ ಬಂದಾರ. ನಿನ್ನೆ ಚರ್ಚೆ ಮಾಡ್ಕೊತ ಹೋಗಿ ಅದರಂತೆ ಮುಂದೆ 2ನೇ ನುಡಿ ಒಳಗೆ ಏನ್ ಹೇಳ್ತಾರ, ಗಣಿಸು ಉಪದಾನ ಕಾರಣ, ಸಹಕಾರಿ ಕಾರಣ, ನಿಮಿತ್ತ ಕಾರಣ ಎಂಬ ಗುಣವಂತೆ ಕಾರ್ಯ ಸಂಭವಕ್ಕಿಂತ 3 ಕಾರಣ ಬಹುದೆಂದು ಪೇಳುವರಲ್ಲ. ಈಗ 3 ಕಾರಣದಿಂದ ಆಗ್ಯದಂತೆ ನೈಯಾಯಿಕರು ಹೇಳ್ತಾರಲ್ಲ ಅಂತಂದಾಗ, ಅವು ನೈಯಾಯಿಕರು ಏನ್ ತಿಳ್ಕೊಂಡಾರ, ಈ ಬ್ರಹ್ಮನೇ ಇಲ್ಲ ಅನ್ನುವಂಥದ್ದು ಅವ್ರ ಅಭಿಪ್ರಾಯ. ಮತ್ತೆ ಜಗತ್ತೇ ಹೆಂಗ್ ಉತ್ಪತ್ತಿ ಆಯ್ತು, ಗಂಡ ಹೆಂಡತಿ ಕುಡಿದ್ರಿಂದ ಹೆಂಗ್ ಉತ್ಪತ್ತಿ ಆಯ್ತು ಅಂದ್ರೆ ಎಲಿ ಅಡಿಕೆ ತಿನ್ನೋದ್ರಿಂದ ಹೆಂಗ್ ಬಾಯಿ ಒಳಗೆ ಕೆಂಪಾಯ್ತು, ಹಿಂಗ ಪ್ರಕೃತಿ ಕೂಡಿ ಹಿಂಗ ಕಾರ್ಯ ಆಗ್ಯದ. ಅದಕ್ಕೆ ಆತ್ಮಂದ ಏನೈತಿ, ಇಲ್ಲಿ ಆತ್ಮ ಇಲ್ಲವೇ ಇಲ್ಲ. ಅವ್ರ ಏನಂತಾರ, ಆರಾಮ ಊಟ ಮಾಡುದು, ಸಾಲ ಆಗೋ ಲೆಕ್ಕ, ಸಾಲ ಮಾಡಿ ತುಪ್ಪ ತಿನ್ನೋದು, ದುಡಿದು ಭೋಗ ಮಾಡುದು, ಒಂದ್ ದಿವ್ಸ ಸತ್ತು ಹೋಗುದೇ ಮೋಕ್ಷ ಅಂತ ಯಾರು ತಿಳ್ಕೊಂಡಾರ ಅಂದ್ರ ನೈಯಾಯಿಕರಂದ್ರ ದೇಹಾದಿಯವರ ಸತ್ಯ ಅಂತ ತಿಳ್ಕೊಂಡವ್ರು ಹಂಗ್ ತಿಳ್ಕೊಂಡಾರ. ವಿಚಾರ ಮಾಡು, ಇದು ಸತ್ಯನು ಅಂತಂದಾಗ ನಾವು ಪರಮಾನುಭೂತಿ ನಮ್ಗೆ ಇವು ಅಲ್ಲ ಅನ್ಕೋತ ನಮಗ್ ಬಂದಾರ. ಅವರು ನ್ಯಾಯಿಕರು ಕೂಡ ಇಲ್ಲಿ ಏನಾಯ್ತಾರ, ಇಲ್ಲಿ ಬಿದ್ದು ಹೋದ್ರು ಅಂದ್ರೆ ಇವ್ರದ್ದು ತಪ್ಪು ಕಲ್ಪನೆ ಅದ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಅನುಭವ ಬಂತು. ಮುಂದೆ ಏನ್ ಹೇಳ್ತಾರಂದ್ರೆ, ಯಾವದಾದರೂ ಒಂದು ಕಾರ್ಯೋತ್ಪತ್ತಿಗೆ ಉಪದಾನ ಕಾರಣ, ಸಹಕಾರಿ ಕಾರಣ, ನಿಮಿತ್ತ ಕಾರಣದಿಂದ 3 ಕಾರಣಗಳು ಬೇಕೆಂದು ನ್ಯಾಯಕರು ಹೇಳ್ತಾರ. ಆದ್ರೆ ಇಲ್ಲಿ ಹೇಳ್ತಾರ ಅವರು ಯಾಜ್ಞವಲ್ಕರ್ ಏನ್ ಹೇಳ್ತಾರ, ಮೈತ್ರಿ ಸುದತಿ ಕೇಳ ಅಂದ್ರ ಸುದತಿ ಕೇಳಿಲ್ಲಿ ಕೇಳಿಲಿ ಗ್ರಾಹಿಸವೇ ಉಪದಾನ ಕಾರಣ. ಅಂದ್ರೆ ಇಲ್ಲಿ ಈ ಸ್ಥಳದಲ್ಲಿ ಗ್ರಾಹಿಸಲಿಕ್ಕೆ ಯೋಗ್ಯವಾದದ್ದು ಯಾವುದಿದು ಉಪದಾನ ಕಾರಣ, ಉಪದಾನ ಕಾರಣವಾಗಿರೋದು. ಸಹಕಾರಿ ಸಾಧನವು ಒದವಿ ಕರ್ತೃತ್ವ ನಿಮಿತ್ತವೆನಿಪುದು ವಿಧಿ ಅಖಿಲ ಕಾರ್ಯ ಉದಯಕ್ಕೆ. ಅಂದ್ರೆ ಕಾರ್ಯ ಉದಯಕ್ಕೆ ಸಕಲ ಕಾರ್ಯಗಳ ಉತ್ಪತ್ತಿಗಿದು ಕಾರಣತ್ರಯವು ವಿಧಿತಾವು. ಅಂದ್ರೆ ಇದು ಎಲ್ಲರ ಅನುಭವಕ್ಕೈತಿ, ಇದು ಅಲ್ಲ ನೀನು ಅನ್ನುವಂಥದ್ದನ್ನ ತಿಳಿಸ್ಕೊತ ಹೊಂಟಾರ. ಒದವಿ ಪ್ರಾಪ್ತಿವಾದ ಕರ್ತ ಪುರುಷನು ನಿಮಿತ್ತ ಇಲ್ಲದೆ ಹೆಂಗಾಗ್ತದ, ಒಂದು ಘಟ ಆಗ್ಬೇಕಂದ್ರ ಈ 3 ಕಾರಣ ಬೇಕು. 3 ಕಾರಣ ಇಲ್ಲದೆ ಒಂದು ಘಟ ಹೆಂಗಾಗ್ತದ ಅಂತೇಳಿ ಅವ್ರ ಏನಂತಾರ, ಒಂದ್ ದೇಹ ಆಗ್ಬೇಕಾದ್ರ ಇವ್ ಕಾರಣ ಬೇಕಂತಾರ ಅವ್ರು. ಇಲ್ಲಿ ಕಾರಣ ಇಲ್ಲದೆ ಆಗ್ಯದ ಅಂತೇಳಿ ನಮ್ಗೆ ಸ್ವಪ್ನ ದೃಷ್ಟಾಂತ ನಮ್ಮ ಅನುಭವಕ್ಕೂ ಬಂದದ್ರಿ. ಅಂದ್ರೆ ಇವ್ರ ಮತವಾದ ಏನಾಯ್ತು, ಅಲ್ಲಿ ಬಿದ್ದು ಹೋಯ್ತು. ಅವ್ರ ಏನಂತಾರ, ಒಂದು ಘಟ ಆಗ್ಬೇಕಾದ್ರ ಅಲ್ಲಿ ಏನ್ ಬೇಕು, ಮಣ್ಣು ಬೇಕು, ಮಣ್ಣ ನೀರು ಅವೆಲ್ಲ ಬೇಕು. ಮುಂದ್ ಘಟ ಆಗಿಂದ ಅದಕ್ಕೆ ಘಟ ಆಗ್ಬೇಕಾದ್ರೆ ಸಾಮಗ್ರಿಗಳು ಬೇಕು, ಚಕ್ರ ದಂಡ ಅವು ಏನೋ ಬಡಿಯುವ ಅವೆಲ್ಲ ಕೂಡ ಅಲ್ಲಿ ಏನಾಗಬೇಕು, ಅವು ಬೇಕು. ಮುಂದ ಅದು ಏನಾಯ್ತಪ್ಪ ಅಂದ್ರೆ ಘಟ ಆಗಿಂದ ಅದಕ್ಕೊಬ್ಬ ಘಟ ತಯಾರು ಮಾಡಕ್ ಒಬ್ಬ ಮನುಷ್ಯ ಬೇಕು, ಕುಂಬಾರನವ ಅಲ್ಲಿ ಬೇಕು. ಹಂಗ 3 ಕಾರಣ ಕೂಡದಾಗ ಘಟ ಆಗ್ಯದ ಅಂತ ನಮ್ಗ ಅವ್ರ ಏನ್ ಮಾಡ್ತಾರ, ನಮ್ ಮುಂದ್ ತಂದಿರ್ತಾರ ಪ್ರಶ್ನೆ. ಮತ್ತೆ ಹಿಂಗ ಆಗ್ಬೇಕಾದ್ರೆ ಹಿಂಗ ಆಗ್ಯದಲ್ಲ, ನೀವು ಇಲ್ಲ ಅಂತ ಹೇಳ್ತೀರಿ. ಒಂದ್ ಘಟ ಆಗ್ಬೇಕಾದ್ರೆ ಹಿಂಗ ಆಗ್ಯದಲ್ಲ ಅಂತ ಇಲ್ಲಿ ಹೇಳಿದಾಗ, ಇಲ್ಲಿ ನಮ್ಮ ವೇದಾಂತ ಏನ್ ಹೇಳ್ತದ,
ಗುರುಗಳು ಯಾಜ್ಞವಲ್ಕರ್ ಏನ್ ಹೇಳ್ತಾರಂದ್ರೆ ಇಲ್ಲಿ ಅವರು ನೋಡು, ಆ ಘಟ ಏನಾಗ್ಯದಲ್ಲ, ಘಟ ಇಲ್ಲವೇ ಇಲ್ಲ. ಆ ಘಟ ಆಗ್ಬೇಕಾದ್ರೆ ಏನದ, ಮೊದಲನು ಕೂಡ ಮಣ್ಣೆ ಅದ. ಈಗ ಏನು ತೋರಾಕತ್ತದಲ್ಲ, ತೋರ ಮುಂದನು ಅದು ಮಣ್ಣೆ ಅದ. ಅದು ನಾಳೆ ಹೊಡೆದು ಹೋದ ಮುಂದನು ಕೂಡ ಮಣ್ಣದ. ಅದು ಏನು ನನಗ ಆ ಘಟ ಅಂತೇನು ಅಂತೀಯಲ್ಲ ನೀನು, ಘಟ ಇಲ್ಲವೇ ಇಲ್ಲ. ಈ ಜಗತ್ಯ ಈ ದೇಹ ನಾನು ಅಂತೀಯಲ್ಲ, ಇದು ನಿಮಿತ್ತಗಳಿಂದ ಹುಟ್ಟಿದಲ್ಲ, ಈ ಘಟ ಇಲ್ಲವೇ ಇಲ್ಲ. ಇದು ಎಲ್ಲಿ ಆಗ್ಯದ ಅಂದ್ರ ಜನರ ನುಡಿ ಮಾತ್ರದೊಳಗೆ ಕಲ್ಪಿತದೊಳಗೆ ತೋರ್ಯದ. ಆ ಘಟ ಅದನು ಅಂದ್ರ, ಘಟ ಹಿಡಿದು ನಾವು ತೋರಿಸು ಅಂದ್ರ ಆ ಘಟ ನಮ್ಗೆ ಏನ್ರ ಸಿದ್ಧ ಆಗ್ತದನ ಅಂದ್ರೆ ಸಿದ್ಧ ಆಗುದಿಲ್ಲ. ಯಾಕ ಒಂದು ಘಟವನ್ನು ಮುಟ್ತೇವೆ, ಘಟ ಮುಟ್ಟನ ಅದಕ್ಕೆ ಏನಂತೇವಿ, ತಳ ಅಂತೇವಿ, ಇದಕ್ಕೆ ಹೊಟ್ಟೆ ಅಂತೇವಿ, ಅದಕ್ಕೆ ಮ್ಯಾಗ ಹಿಡಿಯನ್ ಏನಪ್ಪಾ ಅಂದ್ರ ಕಂಠ ಅಂತೇವಿ, ಅದಕ್ಕೆ ನಾಮ ಅದಾವು. ಅದ್ ಘಟ ಎಲ್ಲಿ ಅದು ತೋರ್ಸು ಅಂದ್ರ ಅದು ಇಲ್ಲವೇ ಇಲ್ಲ. ಇಲ್ಲದ ಏನಾಗ್ಯದಲ್ಲ, ಇದು ಕಲ್ಪಿತನಲ್ಲಿ ಹಿಂಗ ಇದು ಜಗತ್ ಹಿಂಗ ತೋರ್ತದ. ಅದು ಮೊದಲು ಮಣ್ಣೆ ಅದ. ಇದು ಇದ್ರ ಜ್ಞಾನ ಆಯ್ತು ಅಂದ್ರ ಹಿಂಗ ಈ ಮೂರು ಉಪಾಧಿಯಿಂದ ಹಿಂಗ್ ಘಟ ಆಗ್ಯದನು ಅಂದ್ರೂ ಆಗಿಲ್ಲ. ಇದು ಹೆಂಗದ, ಕಲ್ಪಿತನಲ್ಲಿ ಪರಮಾತ್ಮನ ಕಲ್ಪಿತದೊಳಗೆ ತೋರ್ಯಾವು, ಆತ್ಮನೊಳಗೆ ಕಲ್ಪಿತದೊಳಗೆ ನಮ್ಗೆ ತೋರ್ಯಾವು ಅನ್ನುವಂಥದ್ದು ನಮ್ಗೆ ಸ್ವಪ್ನ ದೃಷ್ಟಾಂತದಿಂದ ನಮ್ಗೆಲ್ಲರಿಗೂ ಅನುಭವ ಐತಿ. ಏನೂ ನಿಮಿತ್ತ ಇಲ್ಲದ ತೋರ್ಯದ. ಅದನ್ನ ವಿಚಾರ ಮಾಡಿದ್ರೆ ಏನೈತಿ ಅಂದ್ರೆ ಅಲ್ಲಿ ಸಾಕ್ಷಿದಿಂದ ನಮ್ಗೆ ತೋರ್ಯದ. ಆದ್ರೆ ಸಾಕ್ಷಿ ವಿಚಾರ ಮಾಡಿದ್ರೆ ಅವು ಸಾಕ್ಷಿನೂ ಇಲ್ಲ, ನಿನ್ನೊಳಗೆ ಅವು ಯಾವ ಸಾಮಗ್ರಿಗಳೂ ಇಲ್ಲ. ನಾವು ವಿಮಾನ ತಯಾರು ಮಾಡಿರ್ತೇವೆ, ಎಲ್ಲ ಏನೇನೋ ಕೂಡಿ ರೊಕ್ಕ ಎಣಿಸಿಟ್ಟಿರ್ತೇವೆ, ಏನ್ರ ಸಾಮಗ್ರಿಗಳಲ್ಲಿ ಅದಾವನು ಅಂದ್ರೆ ಅಲ್ಲಿ ಬರೀ ಕಲ್ಪದೊಳಗೆ ತೋರ್ಯಾವು. ಅದ್ರಲ್ಲಿ ಜಾಗೃತಕ್ಕೆ ಬಂದಾಗ ವಿಚಾರ ಮಾಡಿದ್ರ ಹಾಸಿಗೆ ಏನ್ರಿ ಬಿದ್ದಾವನು ಏನೂ ಇಲ್ಲವೇ ಇಲ್ಲ. ಹಂಗೆ ಈ ಜಗತ್ತು ಕೂಡ ಇಲ್ಲವೇ ಇಲ್ಲ. ನೀನು ಬ್ರಹ್ಮನಲ್ಲಿ, ನೀನು ಬ್ರಹ್ಮ ಸ್ವರೂಪನಲ್ಲಿ ನಿನ್ನ ಕಲ್ಪಿತನೊಳಗೆ ಈ ಜಗತ್ತೇ ತೋರ್ತದ ಮೈತ್ರಿ. ಇಲ್ಲಿ ನೀನು ಸುಳ್ಳ ಅಂತ ತಿಳ್ಕೊ ಅನ್ನುವಂಥದ್ದನ್ನ ನಮ್ಗ ಆ ಘಟದ ದೃಷ್ಟಾಂತ ಮುಖಾಂತರ ಹೆಂಗ ಘಟ ಕಲ್ಪಿತ ಐತಿ, ಅದು ಮೊದಲುನು ಮಣ್ಣೆ ಅದ, ತೋರಾ ಮುಂದನು ಮಣ್ಣೆ ಅದ, ಒಡೆದು ಧೂಳಾಗ ಮುಂದನು ಮಣ್ಣೆ ಅದ ಅಂತೇಳಿ ಅವ್ರು ಹೇಳ್ತಾರ. ಹಿಂಗ ಮೂರು ಇದರಿಂದ ಹುಟ್ಟ್ಯದ ಅಂತೇಳಿ ಇವ್ರು ಮತವಾದಿಗಳಿಗೆ ಅದ. ಅದು ಇಲ್ಲದೇ ಇದು ಏನಾಗ್ಯದಪ್ಪ ಅಂದ್ರೆ ಈ ಘಟ ಆಗ್ಬೇಕಾದ್ರೆ ಹಂಗಾಗ್ಯದ. ಆದ್ರೆ ಇಲ್ಲಿ ಏನೈತಿ, ಆತ್ಮನೊಳಗೆ ಯಾವ ಸಾಮಗ್ರಿಗಳು ಇಲ್ಲ. ಆತ್ಮ ನಿರ್ವಯ ಅದಾನ, ಅವಯಗಳಿಲ್ಲದಂತ ಅದಾನ, ಯಾವ ಕ್ರಿಯೆಗಳಿಲ್ಲದಂತ ಆತ್ಮ ಅದಾನ ಅನ್ನುವಂಥದ್ದನ್ನ ನಮ್ಗೆ ಇಲ್ಲಿ ಆತ್ಮನ ಬಗ್ಗೆ ಮತ್ತಿಷ್ಟು ಸ್ಪಷ್ಟ ಮಾಡಿಕೊಡ್ತಾರ. ಅಂತ ಆತ್ಮನೊಳಗ ಕಲ್ಪಿತದೊಳಗೆ ಈ ಜಗತ್ತೇ ತೋರಿದ್ರು ಕೂಡ ಖುಷಿ ಅದ, ಸುಳ್ಳದ ಅನ್ನುವಂಥದ್ದನ್ನ ಇಲ್ಲಿ 2ನೇ ನುಡಿ ಒಳಗುನು ಮೂರನೇ ಎಷ್ಟಂದ್ರೆ 3ನೇ ನುಡಿ ಹೇಳಿ 4ನೇ ನುಡಿ ಒಳಗೆ ಏನ್ ಹೇಳ್ತಾರಂದ್ರ, ಇನಿಯಳೆ ಗ್ರಾಹ್ಯವೇ ಮೃತ್ಯುಕೆ ಸಾಧನ ಎನಿಪುದು ಚಕ್ರದಂಡಾಧಿಕ ವನಜಾಸೆ ಕುಂಭಕಾರಣೆ ಕರ್ತು ಘಟಕಾರ್ಯ ವಿನಿತ್ಯುವುದೆಂದು ವಿಧಿಪರು. ಇಲ್ಲಿ ಏನ್ ಹೇಳಿದ್ರಪ್ಪ, ವಿಧಿಪರ ಅಂದ್ರೆ ಹೇಳ್ತಾರ ಇಷ್ಟು ಸಾಮಗ್ರಿಗಳಿಂದ ಘಟ ಕಾರ್ಯ ಆಗ್ಯದ ಅಂತ ಅವ್ರು ಹೇಳ್ತಾರ. ಕುಲಾಲನೆ ಕರ್ತು ಆಗ್ಯಾನ. ಇಲ್ಲಿ ಕರ್ತು ಅಂದ್ರ ಕುಂಬಾರನೇ ಅಂದ್ರೆ ಕುಲಾಲನೆ ಅಂದ್ರೆ ಕುಂಬಾರನೇ ಏನಾಗ್ಯಾನ, ಕರ್ತು ಮಾಡವ ಆಗ್ಯಾನ. ಮತ್ತೆ ಚಕ್ರ ದಂಡಾಧಿಕಾರಿನೇ ಸಾಧನೆ ಆಗ್ಯಾವು. ಮೃತ್ತಿಕೆ ಏನೈತಲ್ಲ ಇದು ಸಾಮಗ್ರಿ ಆಗ್ಯದ ಅನ್ನುವಂಥದ್ದನ್ನ ಅವ್ರು ಹೇಳ್ತಾರ. ಆದ್ರೆ ಇಲ್ಲಿ ಮೃತ್ತಿಕೆ ಅನ್ನೋದು ಇಲ್ಲವೇ ಇಲ್ಲ. ಇಲ್ಲಿ ಏನೈತಿ, ಘಟ ಅನ್ನೋದು ಇಲ್ಲವೇ ಇಲ್ಲ. ಮೃತ್ತಿಕೆ ಒಳಗ ನಮಗ ಮೂರು ತೋರಿದ್ರು ಕೂಡ ನಮ್ಗ ಅನುಭವಕ್ಕೆ ಬರ್ತಾವ ನೋಡಿದು. ಮೃತ್ತಿಕೆ ಏನೈತಿಲ್ಲ, ಮಣ್ಣ ಮಾಡ ಮುಂದನು ತುಳ್ಯಾ ಮುಂದ ನೀರ್ ಹಾಕ ಮುಂದ ಮಣ್ಣೆ ಅದ, ಅದು ಮಣ್ಣು ತನ್ನ ಕಳ್ಕೊಂಡಿಯಲ್ಲ. ಘಟ ಆದಾಗೂ ಮಣ್ಣೆ ಅದ. ಮತ್ತ ಘಟ ಆದ ಘಟ ಅಂತ ಹೆಸರು ಬಂದದ್ದು ಏನದ, ಕಲ್ಪಿತ ಅದ, ಸುಳ್ಳದ ಅನ್ನುವಂಥದ್ದನ್ನ ನಮ್ಗೆ ಇಲ್ಲಿ ಸ್ಪಷ್ಟ ಮಾಡಿದ್ರು. ಮುಂದೆ ಏನ್ ಹೇಳ್ತಾರಂದ್ರ, ಯೋಗ್ಯವಾದ ಮಣ್ಣೆ ಉಪದಾನ ಕಾರಣವು, ಸಾಧನಗಳಾದ ಚಕ್ರ ದಂಡಾದಿಗಳೇ ಸಹಕಾರಿ ಕಾರಣ, ಕರ್ತುವಾದ ಕುಲಾಲನೆ ನಿಮಿತ್ತ ಕಾರಣ ಎಂದು ತಿಳಿಯತಕ್ಕದ್ದು. ಈ ಪ್ರಕಾರ ಪ್ರತಿಯೊಂದು ಕಾರ್ಯಕ್ಕೂ 3 ಕಾರಣ ಬೇಕಾಗುತ್ತದೆ ಎಂದು ಹೇಳ್ತಾರ. ಇವ್ರ್ಯಾರು ನ್ಯಾಯಕರು. ಹಿಂಗ ಜಗದ್ರೂಪ ಕಾರ್ಯ 3 ಕಾರಣದಿಂದ ಒಂದಿಂದ ಆದರೂ ಹುಟ್ಟಿಲ್ಲ. ಅಂದ್ರ ಜಗದ್ರೂಪ ಕಾರ್ಯವು ಈ ಜಗತ್ತೇನು ತೋರ್ತಲ್ಲ, ಜಗತ್ತಂದ್ರೆ ಈ ದೇಹ. ಈ ದೇಹ ನಮ್ಗೆ ತೋರಾಕತ್ತದ, ದೇಹ ನಮ್ಗೆ ಸತ್ಯ ಆಗ್ಯದ ಅಜ್ಞಾನದಾಗ. ಆದ್ರೆ ವಿಚಾರ ಮಾಡಿದ್ರ ಇದು ದೇಹ ಅದನು ಅಂದ್ರೆ ಇಲ್ಲವೇ ಇಲ್ಲ. ಮತ್ತೆ ದೇಹ ಕಾರ್ಯ ಮಾಡ್ತದಂದ್ರ ಆತ್ಮನ ಇಲ್ಲದೆ ಕಾರ್ಯ ಮಾಡ್ತದ ಅಂದ್ರೆ ದೇಹ ಕಾರ್ಯ ಮಾಡೋದೇ ಇಲ್ಲ. ಮೊದಲು ನಮ್ಮ ಅನುಭವಕ್ಕೆ ಬರ್ತದ. ಜಗತ್ತೇನು ಇಲ್ಲವೇ ಇಲ್ಲ ತೋರುದು. ಎಲ್ಲಿ ನೋಡಿದ್ರು ಕೂಡ ಅದು ಜಗತ್ತು ಅನ್ನೋದು ಏನೈತಪ್ಪ ಅಂದ್ರೆ ಎಲ್ಲಿ ನೋಡಿದ್ರು ಇಲ್ಲವೇ ಇಲ್ಲ, ಕಣ್ಣ ಮಣ್ಣ ಅಂತ ನಾವ್ ಅಂತೇವೆ. ಆದ್ರೆ ಎಲ್ಲಿ ನೋಡಿದ್ರು ಕೂಡ ಹೆಂಗ ಜಗತ್ತು ಅನ್ನೋದೇ ಇಲ್ಲ, ಹಂಗಿಲ್ಲ ನಮಗೆ ಏನಾಗ್ಯದ, ಈ ದೇಹವನ್ನು ನಾವು ವಿಚಾರ ಮಾಡ್ಕೋತ ಬಂದಾಗ ದೇಹದು ನಾನು ಅದಿನೇನೋ ಅನ್ನುವಂಥದ್ದನ್ನ ನಮ್ ತಿಳ್ಕೊಂಡು ಬಂದಾಗ ದೇಹನು ಇಲ್ಲವೇ ಇಲ್ಲ. ಕಣ್ಣ ಕಿವಿ ನಾಲಿಗೆ ಅದನ್ನ ಇದನ್ನ ಹೇಳ್ಕೊತೇ ಬರ್ತೇವೆ.
ಆದ್ರ ಮತ್ತೆ ಇವೆಲ್ಲ ಕಾರ್ಯ ಮಾಡ್ತಾವಲ್ಲ ಅಂದ್ರ ಯಾರ್ ಸತ್ತ ತಗೊಂಡು ಕಾರ್ಯ ಮಾಡ್ತಾವ ಅಂದ್ರ ಆತ್ಮನ ಸತ್ತ ತಗೊಂಡು ಕಲ್ಪಿತ ಪುರುಷನಲ್ಲಿ ತೋರ್ತಾವು. ಆದ್ರ ಅವನಲ್ಲಿ ಇದು ಸಂಸಾರಕ್ಕ ಪ್ರಪಂಚಕ್ಕ ಕಾರಣ ಆಗ್ಯದ, ಉಪದಾನ ಕಾರಣ ಆಗ್ಯದ. ಆದರೆ ಇಲ್ಲಿ ಏನ್ ತಿಳ್ಕೊಬೇಕು, ಆದ್ರೆ ಇವು ಏನದಾವು ಜಡ ಅದಾವು, ಸುಳ್ಳೆ ಅದಾವು, ಜಗತ್ತೆ ಅನ್ನೋದು ಮಿಥ್ಯೆ ಅದ ಅನ್ನುವಂಥದ್ದನ್ನ ಒಳ್ಳೆ ನಮ್ಗೆ ಜಗತ್ತೆ ಸತ್ಯ ಆಗಿ ತೋರ್ತದ, ದೇಹಾದಿ ವ್ಯವಹಾರಗಳು ಸತ್ಯ ಆಗಿ ತೋರ್ತದ. ಅದಕ್ಕ ವಿಚಾರ ಮಾಡು. ಇನ್ನು ವಿಚಾರ ಮಾಡಿದೆ ಅಂದ್ರ ಹೆಂಗ ಮೊದಲ ಪಂಚಮಹಾಭೂತಗಳು ದೇಹ ನಾನು ಅನ್ಕೋತ ಬಂದಿ, ಅದು ಗೊತ್ತಾಯ್ತು. ಹಿಂಗೆಲ್ಲವೂ ನಾನು ಅಲ್ಲ ಅಲ್ಲ ಅನ್ಕೋತ ಬಂದಾಗಿ ಇಲ್ಲಿ ಕೂಡ ಇದನ್ನಿಷ್ಟು ನಾವು ಅಲ್ಲಿ ಕಳ್ಕೊಂಡೇವ್ ಅಂದ್ರ, ತಿಳ್ಕೊಂಡೇವ್ ಅಂದ್ರ, ಮತ್ತಿಷ್ಟು ಜ್ಞಾನ ಆಯ್ತು ಅಂದ್ರ ಇದನ್ನು ಕೂಡ ಜಗತ್ತೆ ಸುಳ್ಳು ಅದ ಅನ್ನುವಂಥದ್ದು ಅನುಭವಕ್ಕೆ ಬರ್ತದ ಅನ್ನುವಂಥದ್ದನ್ನ ಹೇಳಿ ಮುಂದ ಇನ್ನೊಂದು ಎರಡು ನುಡಿಯನ್ನ ಇಲ್ಲಿ ಏನ್ ಹೇಳ್ತಾರಂದ್ರ, ಇದು ಜಗವು ಕಾರಣತ್ರಯ ಒಂದ ಕುದಿಸಿತ್ತು, ಆತ್ಮನಲ್ಲಿ ಇಲ್ಲ. ಪದದೊಳು ವಿದಿತವ ಕಲ್ಪಿತ ಭ್ರಾಂತಿ ಜನಿತಮಾಗಿ ಮದ ಗಜಮನೆ ಭಾವಿಸಿ ನೋಡು. ಅಂದ್ರೆ ಇಲ್ಲಿ ಮದ ಗಜಮನೆ ಅಂದ್ರ ಮದೋನ್ಮತವಾದ ಗಜದಂತ ಗಮನ ಉಳ್ಳವಳೆ ಮೈತ್ರಿಯೇ ಆತ್ಮನಲ್ಲಿ ಇಲ್ಲ. ಇದನ್ನ ಕೇಳಿ ಇದು ತೋರಿದ ಕಲ್ಪಿತ ಭ್ರಾಂತಿ ಒಳಗೆ ತೋರ್ಯದ ಅನ್ನುವಂಥದ್ದನ್ನ, ಇದು ಭ್ರಮ ಮೂಲಕ ನಮ್ಗ ತೋರ್ಯದ ಅನ್ನುವಂಥದ್ದನ್ನ ಆ ಮೈತ್ರಿಗೆ ಹೇಳ್ಕೊತ ಬಂದ್ರು. ಮುಂದ ಈ ಜಗತ್ ಉತ್ಪತ್ತಿಯಲ್ಲಿ ಕಲ್ಪಿತ ಪುರುಷನ ಕಾರಣ ಆಗಿದ್ದಾನೆ ಎಂದು ಶಂಕೆಯನ್ನು ಮಾಡಿದರೆ, ಇಲ್ಲಿ ಉತ್ಪತ್ತಿಗೆ ಈ ಪುರುಷ ಅನ್ನೋದನ್ನ ಕಾರಣ ಆಗಿದ್ದಾನ ಅಂತ ಹಿಂಗೆ ಏನ್ ವಿಚಾರ ಮಾಡ್ದೇವ ಅಂದ್ರ ಏನ್ ಹೇಳ್ತಾರಂದ್ರ, ಪರಮಾನದ್ವಯ ಅಕ್ರಿಯ ಆತ್ಮನಪ್ಪುವುದರಿಂದೆ ಇಲ್ಲಿ ಪರಬ್ರಹ್ಮ ಹೆಂಗಾಗ್ಯಾನಂದ್ರ ಅವನಲ್ಲಿ ಒಂದು ಕ್ರಿಯೆಗಳಿಲ್ಲದಿದ್ದರೆ, ಅಂದ್ರೆ ಅವಾಗ ಕ್ರಿಯೆಗಳಾಗಬೇಕಂದ್ರ ಕರ್ಣಗಳು ಬೇಕು. ಈ ಕರ್ಣಗಳಿದ್ರೆ ಕ್ರಿಯೆ ಆಕ್ಕವು, ಈ ಅವಯಗಳು ಬೇಕು, ಅವಯಗಳಿದ್ರೆ ಕರ್ಮ ಆಕ್ಕವು. ಆದ್ರ ಅವನಲ್ಲಿ ಏನ್ರ ಕರ್ಣಗಳಾಗ್ಲಿ ಅವಯಗಳಾಗ್ಲಿ ಏನ್ರ ರೂಪ ಆಗ್ಲಿ ಅವನ ಆತ್ಮನಲ್ಲಿ ಐತೇನಂದ್ರ ಅವ ನಿರವಯ ಅದನ, ಅವನಲ್ಲಿಂದ ನಿರುಪಮ ಅದನ, ಅವ್ ಯಾವ ಉಪಮೆಗಳಿಲ್ಲದಂತವ ಅದನ, ಮತ್ತೆ ಯಾವ ಕ್ರಿಯೆಗಳಿಲ್ಲದವ. ಈ ಕ್ರಿಯೆಗಳಂದ್ರ ಇವ್ ಕರ್ಣಗಳಿರ್ಬೇಕು, ಇವ್ ಯಾವ ಕರ್ಣ ಇಲ್ಲ, ಅವಯಗಳಿಲ್ಲ ಅಂದಾಗ ಅವನಲ್ಲಿ ಹೆಂಗ್ ಕ್ರಿಯೆ ಗತಿಸ್ತಾವು, ಅವನಲ್ಲಿ ಏನು ಇಲ್ಲ ಅಂತ ಸ್ವರೂಪ ನಿನ್ನ ಆತ್ಮ ಸ್ವರೂಪ ಅದ ಮೈತ್ರಿ ಅನ್ನುವಂಥದ್ದನ್ನಲ್ಲಿ ನಮ್ಗ ಮತ್ತಿಷ್ಟು ಸ್ಪಷ್ಟ ಮಾಡ್ತಾರ. ಈ ಪುರುಷನೇ ಪುಷಿಯಾಗಿ ಮಾಡ್ಲರಿ ಇಂತು ಪರೀಕ್ಷಿಸಿ ಜಗವಿದು ಪುಷಿ ತೋರ್ಕೆ ಜಗತ್ ಅನ್ನೋದು ಏನೈತಲ್ಲ ಸುಳ್ಳೇ ಅದ, ಮಿಥ್ಯೆ ಆಗ್ಯದ. ಆ ಪರಬ್ರಹ್ಮ ಒಬ್ಬನೇ ಅದಾನ, ಒಂದಾದ್ದರಿಂದಲೂ ಜನಕ್ರಿಯೆಗಳಿಲ್ಲದಿದ್ದಲೂ ಜಗದ್ರೂಪ ಕಾರ್ಯವನ್ನು ಮಾಡಲಾರದು. ಕಲ್ಪಿತ ಪುರುಷನಾದರೂ ಅವನು ಮಿಥ್ಯೆ ಆದ್ದರಿಂದ ಅವನು ಮಾಡಲಿಕ್ಕೆ ಸಮರ್ಥನುಳ್ಳನಾಗಿರುವುದಿಲ್ಲ. ಆದ್ರಿಂದ ಇದು ಜಗತ್ತು ಹೆಂಗದ, ಖುಷಿ ಅದ ಮೈತ್ರಿ ತಿಳ್ಕೊ ಅನ್ನುವಂಥದ್ದನ್ನ ಈ 4 ನುಡಿ ಒಳಗ ಇದನ್ನ ಇನ್ನಿಷ್ಟು ನಾವು ಒಳ್ಳೆ ಇದನ್ನೇ ಚರ್ಚೆ ಮಾಡೋದ್ರಿಂದ ಈ ಯಾರು ಈ ನ್ಯಾಯಿಕರ ಮತವನ್ನ ನಾವು ಗುರ್ತಾಯ್ತು ಅಂದ್ರ ಅವ್ರ ಮತ ನಮ್ಮನ್ನ ಅವ್ರು ಅಲ್ಲಗಳದು. ಈ ಜಗತ್ತಿನ ಅದೇ ಮಂದಿ ಬಾಳದಾರಲ್ಲ, ದೇಹನೇ ಸತ್ಯ ಸತ್ಯ ಆದ್ರೂ ಕೂಡ ತಾವೆಲ್ಲರೂ ಕ್ಷಮಿಸ್ತೀರಿ. ಇನ್ನೊಂದು ಶಂಕರಣ್ಣ